ನಾವು ಬಹಳ ಗೌರವಿಸುವಂತಹ ರಾಷ್ಟ್ರಪಿತನಾದಂತಹ ಗಾಂಧೀಜಿಯವರು ಹೇಳ್ತಾರೆ, ನಿರ್ದೋಷಿಯಾದ ಮನುಷ್ಯನು ಇತರರ ಮತ್ತು ಆತನ ವೈರಿಗಳ ಒಳಿತಿಗಾಗಿಯೂ ಸಹ ತನ್ನನ್ನೇ ತಾನು ಯಜ್ಞವಾಗಿ ಸಮರ್ಪಿಸಿಕೊಂಡು ಲೋಕದ ವಿಮೋಚಕನಾಗಿ ಕಂಡು ಬಂದನು. ಇದೊಂದು ಪರಿಪೂರ್ಣವಾದ ಕಾರ್ಯವಾಗಿತ್ತು. ಪ್ರತಿಯೊಬ್ಬರ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿ ಬರಬೇಕು. ಅದೇ ಕ್ರಿಸ್ಮಸ್. ಯಾರು ಹೇಳಿದ್ದನ್ನ? ಗಾಂಧೀಜಿಯವರು ಹೇಳಿದ್ದು. ಸತ್ಯಾನ್ವೇಷಣೆ ಪುಟ ಸಂಖ್ಯೆ 88. ಬೇಕಿದ್ರೆ ಪುಸ್ತಕವನ್ನು ನೋಡ್ಕೊಳ್ರಿ ನೀವು. ಪ್ರತಿಯೊಬ್ಬರ ಹೃದಯದಲ್ಲೂ ಕ್ರಿಸ್ತನು ಹುಟ್ಟಿ ಬರಬೇಕು. ಆತನು ಪರ್ವತದ ಮೇಲೆ ಮಾಡಿದ ಪ್ರಸಂಗ ನೇರವಾಗಿ ನನ್ನ ಹೃದಯವನ್ನೇ ಮುಟ್ಟಿತು. ಆತನದು ಪರಮ ಶ್ರೇಷ್ಠ ಅಹಿಂಸೆ. ಆ ಅಹಿಂಸೆಯಿಂದಲೇ ಭಾರತದಲ್ಲಿ ನಮಗೂ ನಿಮಗೂ ಏನು ಸಿಕ್ಕಿದ್ದು? ಸ್ವಾತಂತ್ರ್ಯ. ಯಾಕೆ ಆ ಅಹಿಂಸೆಯನ್ನ ಅವನಿಗೆ ಇನ್ಸ್ಪಿರೇಷನ್ ಆಗಿ ತೋರಿಸ್ಕೊಟ್ಟಿದ್ದು ಯಾರಂದ್ರೆ ಯೇಸು ಕ್ರಿಸ್ತನು ಅನ್ನೋದನ್ನ. ಆದ್ರೆ ಗಾಂಧೀಜಿಯನ್ನ ನಾವು ಯಾವ್ದಕ್ಕೆ ತಗೋಬೇಕೋ ತಗೊಳ್ತೇವೆ, ಅಂಬೇಡ್ಕರ್ನ ಯಾವ್ದಕ್ಕೆ ತೆಗೆದುಕೊಳ್ಬೇಕೋ ಅದಕ್ಕೆ ತೆಗೆದುಕೊಳ್ತೇವೆ. ಆದ್ರೆ ಅವರು ಹೇಳಿದಂತ ಸತ್ಯವಾದಂತ ಸಾರಾಂಶ, ಅವರ ಜೀವಿತಗಳನ್ನ ಬದಲಾಯಿಸಿ ನಮಗೆ ಈ ಜೀವಿತದಲ್ಲಿ ಸಮಾಧಾನ, ಸಂತೋಷ, ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಮುಖ್ಯ ವಿಷಯವನ್ನೇ ನಾವು ಬಿಟ್ಟು ಬಿಡ್ತೇವೆ.